ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರದ ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಡಿಕೆ ಸುರೇಶ್ ವಿರುದ್ಧ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಡಿಕೆ ಸುರೇಶ್ ಅವರ ಈ ಮಾತಿಗೆ ಕೆಎಸ್ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿರೋದು ದೇಶ ಒಂದಾಗಿರೋದು ಕಾಂಗ್ರೆಸ್ನವರಿಗೆ ಇಷ್ಟವಿಲ್ಲ, ಭಾರತ ಪಾಕಿಸ್ತಾನ ಬೇರೆ ಬೇರೆ ಮಾಡಿದ್ರು ಅಂತ ಈಶ್ವರಪ್ಪ ಖಂಡಿಸಿದ್ದಾರೆ. ಜಾತಿ ಧರ್ಮ ಅಂತ ಅದನ್ನ ಒಡೆದ್ರು ಅಂತ ಗರಂ ಆಗಿದ್ದಾರೆ. ಬಜೆಟ್ ಹೆಸರಲ್ಲಿ ಬೇರ್ಪಡಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ದು, ಉತ್ತರ ದಕ್ಷಿಣ ಭಾರತ ಅಂತ ಬೇರ್ಪಡಿಸಲಾಗ್ತಾ ಇದೆ, ಇದನ್ನು ಉಗ್ರವಾಗಿ ಖಂಡಿಸ್ತೀನಿ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಒಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ ಕೆ ಸುರೇಶ್ ಕೂಗ್ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ BJP ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು ಹೊಡೆದ್ರು. ಈಗ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಅಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ನಾವು ಕೊಡಲ್ಲ. ಈ ಕಾಂಗ್ರೆಸ್ನವ್ರಿಗೆ ಏನು ಕತೆ ಅಂತಂದರೆ, ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟಲ್ಲೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ನಾನು ಹೇಳೋದು ಕೇಳಿ, ಇನ್ನೂ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅನ್ನೋದು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಮಾಡಿದಂಥ ಸಂದರ್ಭ ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿತ್ತ ಸಚಿವರು ಇದ್ದಾರೆ. ಇದನ್ನೇನು ಮನೆಗಳು ಜಾಸ್ತಿ ಮಾಡಬೇಕು ಅಂತ, ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾಡಬೇಕು ಅಂತ ಏನು ಹೇಳಿದಾರ, ಇದು ಪ್ರಪೋಸಲ್ ಕಳಿಸಿ, ನಮ್ಮ ರಾಜ್ಯಕ್ಕೆ ಎಷ್ಟೆಷ್ಟು ಬೇಕು ಅದನ್ನು ಖಂಡಿತ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಏನೇನು ತರಬೇಕು ಎಲ್ಲ ತರ